ಏನು ಅಂದ್ರೆ ಪ್ರತಿ ಬಾರಿ ಸಾವಾದಾಗ ಒಂದು ಆನೆ ಹಿಡಿತಾರೆ ಇದು ಸವಿಸ್ತಾರವಾಗಿ ಹೇಳ್ಬಿಡ್ತೀನಿ ಕೇಳಿ. ಇದಕ್ಕೆ ಕೇಂದ್ರ ರಾಜ್ಯ ಎರಡು ಸರ್ಕಾರನು ಕೈ ಜೋಡಿಸೋದ್ರಷ್ಟೇ ಶಾಶ್ವತವಾದಂತಹ ಪರಿಹಾರ ಆನೆಗೆ ಏನು ಆನೆ ಮಾನವ ಸಂಘರ್ಷಕ್ಕೆ ಒಂದು ನಾಂದಿ ಆಗ್ತದೆ. ಈಗ ರಾಜ್ಯ ಸರ್ಕಾರದವರು ಈಗಾಗಲೇ ಭದ್ರಾ ವೈಲ್ಡ್ ಲೈಫಲ್ಲಿ ನಾವೊಂದು ಆನೆಧಾಮವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಒಂದು ಕಡೆ ಆದರೆ ಕೇಂದ್ರದವರು ಇಲ್ಲಿವರೆಗೂ ನಾನು ಸದನದಲ್ಲಿ ಆನೆ ವಿಷಯವಾಗಿ ಸುಮಾರು 4 ಬಾರಿ ಸದನದಲ್ಲಿ ಮಾತಾಡಿದ್ದೀನಿ. ಹಲವಾರು ಬಾರಿ ಕೇಂದ್ರ ಅರಣ್ಯ ಸಚಿವರಿಗೆ ಮನವಿಯನ್ನು ಮಾಡಿದ್ದೀನಿ. ಮತ್ತು ಈಗ ಸಹ ರೂಲ್ 197 ಕಾಲಿನ ಅಟೆನ್ಷನಲ್ಲಿ ಸಹ ನಾನು ಹಾಕಿದ್ದೀನಿ. ಇದ್ರ ಬಗ್ಗೆ ಸೂಕ್ತವಾಗಿ ಸದನದವರಿಗೆ ಚರ್ಚೆ ಆಗಬೇಕು ಅಂತ. ಅದಕ್ಕಿನ್ನೂ ಸಹ ಅನುವು ಮಾಡಿಕೊಟ್ಟಿಲ್ಲ ಸ್ಪೀಕರ್ ಅವರು. ಹಾಗಾಗಿ ಇದನ್ನು ಎರಡೂ ಸರ್ಕಾರ ಸೇರಿದ್ರಷ್ಟೇ, ಕೈ ಜೋಡಿಸೋದ್ರಷ್ಟೇ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣ್ತದೆ. ಅದು ಬಿಟ್ಬಿಟ್ಟು ಎಲ್ಲ ರಾಜ್ಯ ಸರ್ಕಾರದ ಮೇಲೆ ಹಾಕಿದ್ರಲ್ಲ, ಕೇಂದ್ರ ಸರ್ಕಾರದವ್ರದ್ದು ಜವಾಬ್ದಾರಿ ನಡೆ ಇದೆ. ಯಾಕಂತ ಹೇಳಿದ್ರೆ ಇದು ಇವತ್ತೊಂದು ಹೊಸದಲ್ಲ ಮಾನವ ಆನೆ ಸಂಘರ್ಷ. ಹಾಗಾಗಿ ಇದಕ್ಕೆ ಎರಡೂ ಸರ್ಕಾರ ಕೈ ಜೋಡಿಸಿದ್ರಷ್ಟೇ ಒಂದು ತಾತ್ವಿಕ ಅಂತ್ಯ ಕಾಣಕ್ಕೆ ಸಾಧ್ಯ. ಈಗ ಮುಖ್ಯಮಂತ್ರಿಗಳಿಗೂ ಒಂದು ಗಮನ ತಂದಿದ್ದೀವಿ. ಅವರು ಸಹ ಏನಾದರೂ ಒಂದು ರೀತಿಯಲ್ಲಿ ಕೇಂದ್ರದವ್ರಿಗೆ ನಾವು ಎಲ್ಲ ಒಟ್ಟಿಗೆ ಹೋಗಿ ಮನವಿ ಮಾಡಿ ಒಂದು ಹಂತದಲ್ಲಿ ನಾವು ಪರಿಹಾರ ಕಂಡುಕೊಳ್ಳುವಂಥ ಕೇಂದ್ರ ಸರ್ಕಾರ ಮುಖ್ಯಮಂತ್ರಿಗಳು ಸಹ ನಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ. ನಮಗೆ ಸಾರ್ವಜನಿಕರ ಒಂದು ಸಹಕಾರ ಅತ್ಯಗತ್ಯ. ಸಾರ್ವಜನಿಕರು ಅರ್ಥ ಮಾಡ್ಕೊಬೇಕು ಎಷ್ಟು ಯಾವ ರೀತಿಯಲ್ಲಿ ಕಾನೂನು ಅಡುತ್ತಡ್ಕೊಂಡಿದೆ. ಜೊತೆಗೆ ಏನು ಆನೆ ಕ್ಯಾಪ್ಚರ್ ಅಂತ ಹೇಳಿದರೆ ಒಂದು ಏನು ಪುಂಡಾನೆ ರೇಡಿಯೋ, ಅದು ಪುಂಡಾನೆ ಹೆಸರಿದೆ ರೇಡಿಯೋ ಕಾಲರ್, ಆ ಆನೆ ಹೆಸರೇ ರೇಡಿಯೋ ಕಾಲರ್ ಅಂತ, ಏನು KP ಕಾಲರ್, ಆ ಆನೆಯನ್ನು ತೆಗೆಯುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ತಾತ್ವಿಕ ಅಂತ್ಯ ಕಾಣಲಿಕ್ಕೆ ನಾವೆಲ್ಲ ಕಟ್ಟುಬದ್ಧರಾಗಿ ಪಕ್ಷಾತೀತವಾಗಿ ನಾವು ಓಡಾಡುವಂಥ ಕೆಲಸ ಜವಾಬ್ದಾರಿ ನಮ್ಮ ಮೇಲಿದೆ. ನಿಮ್ಮ ಪಕ್ಷದ ಮಾಜಿ ಸಚಿವರು ನೆನೆ ಬಿ ಶಿವರಾಮರು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಸರ್, ಬರೀ ಕಣ್ಣೋರ್ಸ ತಂತ್ರ ಮಾಡ್ತಾ ಇದ್ದಾರೆ. 15 ಲಕ್ಷ ರೂಪಾಯಿ ಕಂಟ್ರೋಲ್ ರೂಮ್ನು ಇನ್ನೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇದು ನಿರಂತರವಾಗಿ ರೈತರು ಬದುಕು ನಾನು ನೋಡಿಲ್ಲ ಶಿವರಾಮಣ್ಣ ಅವ್ರು ಏನು ಮಾತಾಡಿದ್ದಾರೆ. ಅದನ್ನು ನೋಡಿ ಬೇಕಿತ್ತು ತಿಳಿದು ನಿಮ್ಗೆ ಮಾಹಿತಿ ಕೊಡ್ತೀನಿ.